ನಾನು ಮಂಡ್ಯದ ಅಶೋಕ್ ನಗರದಲ್ಲಿದ್ದೀನಿ. ಸಿದ್ದರಾಮಯ್ಯ ಅವರ ಬಜೆಟ್ ಬಗ್ಗೆ ಜನರ ನಿರೀಕ್ಷೆ ಏನು ಅನ್ನೋದ್ರ ಬಗ್ಗೆ ನಾನು ಜನರನ್ನೇ ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸದ್ಯಕ್ಕೆ ನಾನು ಹೋಟೆಲ್ ಮಾಲೀಕರೊಬ್ಬರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಬಜೆಟ್ ಬಗ್ಗೆ ನಿರೀಕ್ಷೆ ಏನು ಸರ್? ಸರ್, ಸನ್ಮಾನ್ಯ ಮುಖ್ಯಮಂತ್ರಿಗಳದ್ದು 16ನೇ ಬಜೆಟ್ ಇದು. ಆದ್ದರಿಂದ ಹೆಚ್ಚಿನ ನಿರೀಕ್ಷೆ ಈಗ ಮಂಡ್ಯ ಜಿಲ್ಲೆಗೆ ಹೆಚ್ಚಿನ ನಿರೀಕ್ಷೆ ಇದೆ. ಈ ಕೈಗಾರಿಕೆಗಳು ಬರಬೇಕು ಮಂಡ್ಯಕ್ಕೆ, ಹೆಚ್ಚಿನ ಉದ್ಯೋಗ ಇಲ್ಲೇ ಸೃಷ್ಟಿ ಆಗಬೇಕು ಮಂಡ್ಯ ಜಿಲ್ಲೆಗೆ. ಈ ಗ್ಯಾರಂಟಿ ಯೋಜನೆಗಳು ಯಾವ ರೀತಿ ಈಗ ಬಡವರಿಗೆ ಹೆಲ್ಪ್ ಆಗಿದೆಯೋ ಅದೇ ಥರ ಉದ್ಯಮ ಕ್ಷೇತ್ರಕ್ಕೂ ಒಂದು ಸ್ವಲ್ಪ ಒತ್ತು ಕೊಟ್ಟು ಸಾಕಷ್ಟು ಸಬ್ಸಿಡಿಗಳನ್ನ ಕೊಟ್ಟು ಜನಗಳಿಗೆ ಹೆಲ್ಪ್ ಮಾಡಬೇಕು, ಅನುಕೂಲವಾಗಿ ಮಾಡಬೇಕಾಗಿದೆ. ಸರ್, ನೀವೇನು ನಿರೀಕ್ಷೆ ಮಾಡ್ತೀರಿ ಸರ್ ಬಜೆಟ್ ಬಗ್ಗೆ? ಸರ್, ಬಡವರಿಗೆ ಹೆಚ್ಚಿನ ಒಂದು ಸವಲತ್ತುಗಳು ಕೊಡಬೇಕು ಮತ್ತು ರೈತರಿಗೂ ಸವಲತ್ತು ಕೊಡಬೇಕು. ಸರ್, ನೀವೇನು ನಿರೀಕ್ಷೆ ಮಾಡ್ತೀರಿ ಸರ್? ಸಿದ್ದರಾಮಯ್ಯ ಅವ್ರ ಬಜೆಟ್ 16ನೇ ಬಾರಿಗೆ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಅದು ಬಜೆಟ್ನಲ್ಲಿ ಈ ಗ್ಯಾರಂಟಿಗಳಲ್ಲಿ ನಿಜವಾದ ಬಡವರಿಗೆ ಅದು ತಲುಪುವ ಥರ ನೋಡ್ಕೋಬೇಕು. ಅದರಲ್ಲಿ ಎಲ್ಲ ಎಷ್ಟೋ ಕೋಟಾಗಳು ಎಲ್ಲ ಮಾಡ್ಕೊಂಡಿದ್ದಾರೆ, ಅವರೆಲ್ಲ ತೆಗೆದು ನಿಜವಾದ ಬಡವರಿಗೆ ಆ ಕೋಟ ತಲುಪಬೇಕು. ಮತ್ತು ರೈತರಿಗೆ ದೇಶದ ಬೆನ್ನೆಲುಬವರು, ಅವ್ರಿಗೆ ಹೆಚ್ಚಿನ ಒಂದು ಅನುದಾನವನ್ನು ಈ ಸತಿ ಕೊಟ್ಟು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ನೀವೇನು ನಿರೀಕ್ಷೆ ಮಾಡ್ತೀರಿ ಸರ್? ಹೇಳಿದ್ದಲ್ಲ ಸರ್, ಬಿಲೋ ಪಾವರ್ಟಿ ಲೆವೆಲ್ ತುಂಬ ಬಡವರಿಗೆ ಅನುಕೂಲ ಮಾಡಿಕೊಡ್ಲಿ, ಎಲ್ಲರಿಗೂ ಅಲ್ಲ ಸರ್. ಎರಡನೇದಾಗಿ ಇವರು ಗ್ಯಾರಂಟಿ ಯೋಜನೆಗೋಗ್ಬಿಟ್ಟು ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಬಜೆಟ್ ಅಂದರೆ ಏನು ಗ್ಯಾರಂಟಿ ನಿಲ್ಲಿಸ್ಬೇಕಾ ಅಥವಾ ಏನು ಆಗಬೇಕು? ಗ್ಯಾರಂಟಿ ಅವ್ರು ಕೊಡ್ತಾ ಇರೋದು ಒಳ್ಳೆಯದು ಇಲ್ಲ ಅಂತ ಹೇಳಲ್ಲ, ತುಂಬ ಬಡವ್ರಿಗೆ ಕೊಡಲಿ. ಈಗ ಹೋಲ್ಸೇಲ್ ನಿನಗೂ ನಮಗೂ ಎಲ್ಲರೂ ಕೊಟ್ಬಿಟ್ರೆ ಏನು ಅರ್ಥ ಇದೆ? ನಿಮಗೂ ಕೊಡಿ ನಮಗೂ ಕೊಡಿ ಅಂತಂದರೆ ಆ ಸರ್ಕಾರಕ್ಕೆ ಹೊರೆ. ಪರಿಶೀಲನೆ ಮಾಡಿ ತಲುಪಬೇಕಾದ್ರೂ ಮಾತ್ರ ತಲುಪಬೇಕು. ತಲುಪಲಿ, ಬಡವ್ರಿಗೆ ತಲುಪಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಎಲ್ಲರಿಗೂ ಇವರು ಹೋಲ್ಸೇಲಾಗಿ ಕೊಟ್ಬಿಟ್ಟು ಈಗ ಶ್ರೀಮಂತರಿಗೂ ಸಿಗುತ್ತೆ, ಮಧ್ಯಮವ್ರಿಗೂ ಸಿಗುತ್ತೆ. ಮಂಡ್ಯಕ್ಕೆ ವಿಶೇಷ ಪ್ಯಾಕೇಜ್ ಏನಾದ್ರು ನಿರೀಕ್ಷೆ ಮಾಡ್ತೀರಾ ಸರ್? ಮಂಡ್ಯ ಡೆವಲಪ್ ಆಗಿಲ್ಲ, ಕೊಡಬೇಕು, ರೈತರಿಗೆ ಅನುಕೂಲ ಆಗುವಂಥ ಪ್ಯಾಕೇಜ್ ಕೊಡಬೇಕು. ಸಿಟಿ ಡೆವಲಪ್ ಇಲ್ಲ, ತುಂಬ ಹಿಂದುಳಿದಿದೆ ನಮ್ಮ ಮಂಡ್ಯ. ಈಗ ರಾಮನಗರ ಈಗ ರೀಸೆಂಟಾಗಿ ಜಿಲ್ಲೆ ಆಗಿದ್ದು, ಅದಕ್ಕೆ ಕಂಪೇರ್ ಮಾಡಿದ್ರೆ ನಮ್ದು ಇನ್ನೂ ಒಂದು 30-40% ಹಿಂದುಳಿದಿದೆ. ಸರ್, ಏನು ಹೇಳ್ತೀರಿ? ಮಂಡ್ಯ ಡೆವಲಪ್ ಆಗಿಲ್ಲ ಸರ್. ಮಂಡ್ಯ ಏನಾಗ್ಬಿಟ್ಟಿದೆ, ಬೆಂಗಳೂರು ಮೈಸೂರು ಮಧ್ಯ ಹಾಕಬಿಟ್ಟು ಒಂದು ದೊಡ್ಡ ಹಳ್ಳಿ ಥರ ನಿರ್ಮಾಣ ಆಗಿದೆ. ಸುಮಾರು ವರ್ಷಗಳಿಂದನೂ ಮಂಡ್ಯ ಅಂತ ಹೆಸರು ಹೇಳ್ತಾರೆ ಹೊರತು ಬಟ್ ₹1 ಅಭಿವೃದ್ಧಿನೂ ಕಾಣ್ತಿಲ್ಲ ಇಲ್ಲಿ. ಮಂಡ್ಯ ಮೊದಲೇ ಕೃಷಿ ಪ್ರಧಾನ ಜಿಲ್ಲೆ ಆದರೂ VC ಫಾರ್ಮಲ್ಲಿ ಒಂದು ಕೃಷಿ ವಿವಿ ಮಾಡ್ತಿದ್ದಾರೆ, ಅದು ಇನ್ನೂ ಪ್ರೊಸೆಸಿಂಗಲ್ಲೇ ಇದೆ. ಬಿಟ್ಟರೆ ಇನ್ನು ಯಾವ ಇಂಡಸ್ಟ್ರಿಗಳು ದೊಡ್ಡ ಇಂಡಸ್ಟ್ರಿಗಳಾಗಲಿ ಇನ್ನು ಯಾವುದೂ ಇಲ್ಲಿಗೆ ಬರ್ತಿಲ್ಲ. ಅಟ್ಲೀಸ್ಟ್ ಇಂಡಸ್ಟ್ರಿಗಳು ಬೇಡ, ಅಟ್ಲೀಸ್ಟ್ ಮಂಡ್ಯ ಅಭಿವೃದ್ಧಿಗಾದರೂ ಈ ಬಜೆಟ್ನಲ್ಲಾದರೂ ಅನುದಾನ ಇಡಬೇಕು. ಯಾಕೆಂದರೆ ಪ್ರತಿ ಬಜೆಟ್ನಲ್ಲೂ ಬರೀ ಶುಗರ್ ಫ್ಯಾಕ್ಟ್ರಿ, ನೀರಾವರಿ ಇದಕ್ಕೆ ಅಂತಲೇ ಇದು ಮಾಡ್ತಾರೆ ಬಿಟ್ಟು ಮಂಡ್ಯ ನಗರ ಅಭಿವೃದ್ಧಿಗೋಸ್ಕರ ಅಥವಾ ಮಂಡ್ಯ ಡೆವಲಪ್ಮೆಂಟ್ಗೆ ಯಾವುದಕ್ಕೂ ಬಜೆಟ್ ಇಡ್ತಿಲ್ಲ. ಈ ಬಜೆಟಲ್ಲಿ ಯಾವುದೋ ನಿರೀಕ್ಷೆ ಮಾಡ್ತಿದ್ದೀವಿ, ಈ ಬಜೆಟ್ಲಾದರೂ ಸರಿ ಮಂಡ್ಯ ಅಭಿವೃದ್ಧಿಗೆ, ಮಂಡ್ಯ ಬೆಳೆಸೋದಕ್ಕೆ ಏನಾದರೂ ಬಜೆಟ್ ಇಡಬೇಕು ಅಂತೇಳಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಸರ್. ಇದಿಷ್ಟು ಮಂಡ್ಯ ಜನರ ನಿರೀಕ್ಷೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಾನು ಮಂಡ್ಯದ ಅಶೋಕ್ ನಗರದಲ್ಲಿದ್ದೀನಿ. ಸಿದ್ದರಾಮಯ್ಯ ಅವರ ಬಜೆಟ್ ಬಗ್ಗೆ ಜನರ ನಿರೀಕ್ಷೆ ಏನು ಅನ್ನೋದ್ರ ಬಗ್ಗೆ ನಾನು ಜನರನ್ನೇ ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸದ್ಯಕ್ಕೆ ನಾನು ಹೋಟೆಲ್ ಮಾಲೀಕರೊಬ್ಬರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಬಜೆಟ್ ಬಗ್ಗೆ ನಿರೀಕ್ಷೆ ಏನು ಸರ್? ಸರ್, ಸನ್ಮಾನ್ಯ ಮುಖ್ಯಮಂತ್ರಿಗಳದ್ದು 16ನೇ ಬಜೆಟ್ ಇದು. ಆದ್ದರಿಂದ ಹೆಚ್ಚಿನ ನಿರೀಕ್ಷೆ ಈಗ ಮಂಡ್ಯ ಜಿಲ್ಲೆಗೆ ಹೆಚ್ಚಿನ ನಿರೀಕ್ಷೆ ಇದೆ. ಈ ಕೈಗಾರಿಕೆಗಳು ಬರಬೇಕು ಮಂಡ್ಯಕ್ಕೆ, ಹೆಚ್ಚಿನ ಉದ್ಯೋಗ ಇಲ್ಲೇ ಸೃಷ್ಟಿ ಆಗಬೇಕು ಮಂಡ್ಯ ಜಿಲ್ಲೆಗೆ. ಈ ಗ್ಯಾರಂಟಿ ಯೋಜನೆಗಳು ಯಾವ ರೀತಿ ಈಗ ಬಡವರಿಗೆ ಹೆಲ್ಪ್ ಆಗಿದೆಯೋ ಅದೇ ಥರ ಉದ್ಯಮ ಕ್ಷೇತ್ರಕ್ಕೂ ಒಂದು ಸ್ವಲ್ಪ ಒತ್ತು ಕೊಟ್ಟು ಸಾಕಷ್ಟು ಸಬ್ಸಿಡಿಗಳನ್ನ ಕೊಟ್ಟು ಜನಗಳಿಗೆ ಹೆಲ್ಪ್ ಮಾಡಬೇಕು, ಅನುಕೂಲವಾಗಿ ಮಾಡಬೇಕಾಗಿದೆ. ಸರ್, ನೀವೇನು ನಿರೀಕ್ಷೆ ಮಾಡ್ತೀರಿ ಸರ್ ಬಜೆಟ್ ಬಗ್ಗೆ? ಸರ್, ಬಡವರಿಗೆ ಹೆಚ್ಚಿನ ಒಂದು ಸವಲತ್ತುಗಳು ಕೊಡಬೇಕು ಮತ್ತು ರೈತರಿಗೂ ಸವಲತ್ತು ಕೊಡಬೇಕು. ಸರ್, ನೀವೇನು ನಿರೀಕ್ಷೆ ಮಾಡ್ತೀರಿ ಸರ್? ಸಿದ್ದರಾಮಯ್ಯ ಅವ್ರ ಬಜೆಟ್ 16ನೇ ಬಾರಿಗೆ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಅದು ಬಜೆಟ್ನಲ್ಲಿ ಈ ಗ್ಯಾರಂಟಿಗಳಲ್ಲಿ ನಿಜವಾದ ಬಡವರಿಗೆ ಅದು ತಲುಪುವ ಥರ ನೋಡ್ಕೋಬೇಕು. ಅದರಲ್ಲಿ ಎಲ್ಲ ಎಷ್ಟೋ ಕೋಟಾಗಳು ಎಲ್ಲ ಮಾಡ್ಕೊಂಡಿದ್ದಾರೆ, ಅವರೆಲ್ಲ ತೆಗೆದು ನಿಜವಾದ ಬಡವರಿಗೆ ಆ ಕೋಟ ತಲುಪಬೇಕು. ಮತ್ತು ರೈತರಿಗೆ ದೇಶದ ಬೆನ್ನೆಲುಬವರು, ಅವ್ರಿಗೆ ಹೆಚ್ಚಿನ ಒಂದು ಅನುದಾನವನ್ನು ಈ ಸತಿ ಕೊಟ್ಟು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ನೀವೇನು ನಿರೀಕ್ಷೆ ಮಾಡ್ತೀರಿ ಸರ್? ಹೇಳಿದ್ದಲ್ಲ ಸರ್, ಬಿಲೋ ಪಾವರ್ಟಿ ಲೆವೆಲ್ ತುಂಬ ಬಡವರಿಗೆ ಅನುಕೂಲ ಮಾಡಿಕೊಡ್ಲಿ, ಎಲ್ಲರಿಗೂ ಅಲ್ಲ ಸರ್. ಎರಡನೇದಾಗಿ ಇವರು ಗ್ಯಾರಂಟಿ ಯೋಜನೆಗೋಗ್ಬಿಟ್ಟು ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಬಜೆಟ್ ಅಂದರೆ ಏನು ಗ್ಯಾರಂಟಿ ನಿಲ್ಲಿಸ್ಬೇಕಾ ಅಥವಾ ಏನು ಆಗಬೇಕು? ಗ್ಯಾರಂಟಿ ಅವ್ರು ಕೊಡ್ತಾ ಇರೋದು ಒಳ್ಳೆಯದು ಇಲ್ಲ ಅಂತ ಹೇಳಲ್ಲ, ತುಂಬ ಬಡವ್ರಿಗೆ ಕೊಡಲಿ. ಈಗ ಹೋಲ್ಸೇಲ್ ನಿನಗೂ ನಮಗೂ ಎಲ್ಲರೂ ಕೊಟ್ಬಿಟ್ರೆ ಏನು ಅರ್ಥ ಇದೆ? ನಿಮಗೂ ಕೊಡಿ ನಮಗೂ ಕೊಡಿ ಅಂತಂದರೆ ಆ ಸರ್ಕಾರಕ್ಕೆ ಹೊರೆ. ಪರಿಶೀಲನೆ ಮಾಡಿ ತಲುಪಬೇಕಾದ್ರೂ ಮಾತ್ರ ತಲುಪಬೇಕು. ತಲುಪಲಿ, ಬಡವ್ರಿಗೆ ತಲುಪಲಿ, ನಮ್ಮದೇನು ಅಭ್ಯಂತರ ಇಲ್ಲ.
ಎಲ್ಲರಿಗೂ ಇವರು ಹೋಲ್ಸೇಲಾಗಿ ಕೊಟ್ಬಿಟ್ಟು ಈಗ ಶ್ರೀಮಂತರಿಗೂ ಸಿಗತ್ತೆ, ಮಧ್ಯಮವ್ರಿಗೂ ಸಿಗತ್ತೆ. ಮಂಡ್ಯಕ್ಕೆ ವಿಶೇಷ ಪ್ಯಾಕೇಜ್ ಏನಾದ್ರು ನಿರೀಕ್ಷೆ ಮಾಡ್ತೀರಾ ಸರ್? ಮಂಡ್ಯ ಡೆವಲಪ್ ಆಗಿಲ್ಲ. ಕೊಡಬೇಕು, ರೈತರಿಗೆ ಅನುಕೂಲ ಆಗುವಂಥ ಪ್ಯಾಕೇಜ್ ಕೊಡಬೇಕು. ಸಿಟಿ ಡೆವಲಪ್ ಇಲ್ಲ, ತುಂಬ ಹಿಂದುಳಿದಿದೆ ನಮ್ಮ ಮಂಡ್ಯ. ಈಗ ರಾಮನಗರ ಈಗ ರೀಸೆಂಟಾಗಿ ಜಿಲ್ಲೆ ಆಗಿದ್ದು, ಅದಕ್ಕೆ ಕಂಪೇರ್ ಮಾಡಿದ್ರೆ ನಮ್ದು ಇನ್ನೂ ಒಂದು 30-40% ಹಿಂದುಳಿದಿದೆ. ಸರ್ ಏನು ಹೇಳ್ತೀರಿ? ಮಂಡ್ಯ ಡೆವಲಪ್ ಆಗಿಲ್ಲ. ಸರ್, ಮಂಡ್ಯ ಏನಾಗ್ಬಿಟ್ಟಿದೆ, ಬೆಂಗಳೂರು ಮೈಸೂರು ಮಧ್ಯ ಹಾಕಬಿಟ್ಟು ಒಂದು ದೊಡ್ಡ ಹಳ್ಳಿ ಥರ ನಿರ್ಮಾಣ ಆಗಿದೆ. ಸುಮಾರು ವರ್ಷಗಳಿಂದನೂ ಮಂಡ್ಯ ಅಂತ ಹೆಸರು ಹೇಳ್ತಾರೆ ಹೊರತು ಬಟ್ ₹1 ಅಭಿವೃದ್ಧಿನೂ ಕಾಣ್ತಿಲ್ಲ ಇಲ್ಲಿ. ಮಂಡ್ಯ ಮೊದಲೇ ಕೃಷಿ ಪ್ರಧಾನ ಜಿಲ್ಲೆ ಆದರೂ VC ಫಾರ್ಮಲ್ಲಿ ಒಂದು ಕೃಷಿ ವಿವಿ ಮಾಡ್ತಿದ್ದಾರೆ. ಅದು ಇನ್ನೂ ಪ್ರೊಸೆಸಿಂಗಲ್ಲೇ ಇದೆ ಬಿಟ್ಟರೆ ಇನ್ನು ಯಾವ ಇಂಡಸ್ಟ್ರಿಗಳು ದೊಡ್ಡ ಇಂಡಸ್ಟ್ರಿಗಳಾಗಲಿ ಇನ್ನು ಯಾವುದೂ ಇಲ್ಲಿಗೆ ಬರ್ತಿಲ್ಲ. ಅಟ್ಲೀಸ್ಟ್ ಇಂಡಸ್ಟ್ರಿಗಳು ಬೇಡ, ಅಟ್ಲೀಸ್ಟ್ ಮಂಡ್ಯ ಅಭಿವೃದ್ಧಿಗಾದರೂ ಈ ಬಜೆಟ್ನಲ್ಲಾದರೂ ಅನುದಾನ ಇಡಬೇಕು. ಯಾಕೆಂದರೆ ಪ್ರತಿ ಬಜೆಟ್ನಲ್ಲೂ ಬರೀ ಶುಗರ್ ಫ್ಯಾಕ್ಟ್ರಿ, ನೀರಾವರಿ ಇದಕ್ಕೆ ಅಂತಲೇ ಇದು ಮಾಡ್ತಾರೆ ಬಿಟ್ಟರು ಮಂಡ್ಯ ನಗರ ಅಭಿವೃದ್ಧಿಗೋಸ್ಕರ ಅಥವಾ ಮಂಡ್ಯ ಡೆವಲಪ್ಮೆಂಟ್ಗೆ ಯಾವುದಕ್ಕೂ ಬಜೆಟ್ ಇಡ್ತಿಲ್ಲ. ಈ ಬಜೆಟಲ್ಲಿ ಯಾವುದು ನಿರೀಕ್ಷೆ ಮಾಡ್ತಿದ್ವಿ, ಈ ಬಜೆಟ್ಲಾದರೂ ಸರಿ ಮಂಡ್ಯ ಅಭಿವೃದ್ಧಿಗೆ, ಮಂಡ್ಯ ಬೆಳೆಸೋದಕ್ಕೆ ಏನಾದರೂ ಬಜೆಟ್ ಇಡಬೇಕು ಅಂತೇಳಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಸರ್. ಇದಿಷ್ಟು ಮಂಡ್ಯ ಜನರ ನಿರೀಕ್ಷೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಾನು ಮಂಡ್ಯದ ಅಶೋಕ್ ನಗರದಲ್ಲಿದ್ದೀನಿ. ಸಿದ್ದರಾಮಯ್ಯ ಅವರ ಬಜೆಟ್ ಬಗ್ಗೆ ಜನರ ನಿರೀಕ್ಷೆ ಏನು ಅನ್ನೋದ್ರ ಬಗ್ಗೆ ನಾನು ಜನರನ್ನೇ ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸದ್ಯಕ್ಕೆ ನಾನು ಹೋಟೆಲ್ ಮಾಲೀಕರೊಬ್ಬರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಬಜೆಟ್ ಬಗ್ಗೆ ನಿರೀಕ್ಷೆ ಏನು ಸರ್? ಸರ್, ಸನ್ಮಾನ್ಯ ಮುಖ್ಯಮಂತ್ರಿಗಳದ್ದು 16ನೇ ಬಜೆಟ್ ಇದು. ಆದ್ದರಿಂದ ಹೆಚ್ಚಿನ ನಿರೀಕ್ಷೆ ಈಗ ಮಂಡ್ಯ ಜಿಲ್ಲೆಗೆ ಹೆಚ್ಚಿನ ನಿರೀಕ್ಷೆ ಇದೆ. ಈ ಕೈಗಾರಿಕೆಗಳು ಬರಬೇಕು ಮಂಡ್ಯಕ್ಕೆ, ಹೆಚ್ಚಿನ ಉದ್ಯೋಗ ಇಲ್ಲೇ ಸೃಷ್ಟಿ ಆಗಬೇಕು ಮಂಡ್ಯ ಜಿಲ್ಲೆಗೆ. ಈ ಗ್ಯಾರಂಟಿ ಯೋಜನೆಗಳು ಯಾವ ರೀತಿ ಈಗ ಬಡವರಿಗೆ ಹೆಲ್ಪ್ ಆಗಿದೆಯೋ ಅದೇ ಥರ ಉದ್ಯಮ ಕ್ಷೇತ್ರಕ್ಕೂ ಒಂದು ಸ್ವಲ್ಪ ಒತ್ತು ಕೊಟ್ಟು ಸಾಕಷ್ಟು ಸಬ್ಸಿಡಿಗಳನ್ನ ಕೊಟ್ಟು ಜನಗಳಿಗೆ ಹೆಲ್ಪ್ ಮಾಡಬೇಕು, ಅನುಕೂಲವಾಗಿ ಮಾಡಬೇಕಾಗಿದೆ. ಸರ್, ನೀವೇನು ನಿರೀಕ್ಷೆ ಮಾಡ್ತೀರಿ ಸರ್ ಬಜೆಟ್ ಬಗ್ಗೆ? ಸರ್, ಬಡವರಿಗೆ ಹೆಚ್ಚಿನ ಒಂದು ಸವಲತ್ತುಗಳು ಕೊಡಬೇಕು ಮತ್ತು ರೈತರಿಗೂ ಸವಲತ್ತು ಕೊಡಬೇಕು. ಸರ್, ನೀವೇನು ನಿರೀಕ್ಷೆ ಮಾಡ್ತೀರಿ ಸರ್? ಸಿದ್ದರಾಮಯ್ಯ ಅವ್ರ ಬಜೆಟ್ 16ನೇ ಬಾರಿಗೆ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಅದು ಬಜೆಟ್ನಲ್ಲಿ ಈ ಗ್ಯಾರಂಟಿಗಳಲ್ಲಿ ನಿಜವಾದ ಬಡವ್ರಿಗೆ ಅದು ತಲುಪುವ ಥರ ನೋಡ್ಕೋಬೇಕು. ಅದರಲ್ಲಿ ಎಲ್ಲ ಎಷ್ಟೋ ಕೋಟಾಗಳು ಎಲ್ಲ ಮಾಡ್ಕೊಂಡಿದ್ದಾರೆ, ಅವರೆಲ್ಲ ತೆಗೆದು ನಿಜವಾದ ಬಡವರಿಗೆ ಆ ಕೋಟ ತಲುಪಬೇಕು. ಮತ್ತು ರೈತರಿಗೆ ಈ ದೇಶದ ಬೆನ್ನೆಲುಬವರು, ಅವ್ರಿಗೆ ಹೆಚ್ಚಿನ ಒಂದು ಅನುದಾನವನ್ನು ಈ ಸತಿ ಕೊಟ್ಟು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ನೀವೇನು ನಿರೀಕ್ಷೆ ಮಾಡ್ತೀರಿ ಸರ್? ಹೇಳಿದ್ನಲ್ಲ ಸರ್, ಬಿಲೋ ಪಾವರ್ಟಿ ಲೆವೆಲ್ ತುಂಬ ಬಡವರಿಗೆ ಅನುಕೂಲ ಮಾಡಿಕೊಡ್ಲಿ, ಎಲ್ಲರಿಗೂ ಅಲ್ಲ ಸರ್. ಎರಡನೇದಾಗಿ ಇವರು ಗ್ಯಾರಂಟಿ ಯೋಜನೆಗೋಗ್ಬಿಟ್ಟು ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಬಜೆಟ್ ಅಂದರೆ ಏನು ಗ್ಯಾರಂಟಿ ನಿಲ್ಲಿಸ್ಬೇಕಾ ಅಥವಾ ಏನು ಆಗಬೇಕು? ಗ್ಯಾರಂಟಿ ಅವ್ರು ಕೊಡ್ತಾ ಇರೋದು ಒಳ್ಳೆಯದು ಇಲ್ಲ ಅಂತ ಹೇಳಲ್ಲ, ತುಂಬ ಬಡವ್ರಿಗೆ ಕೊಡಲಿ. ಈಗ ಹೋಲ್ಸೇಲ್ ನಿನಗೂ ನಮಗೂ ಎಲ್ಲರೂ ಕೊಟ್ಬಿಟ್ರೆ ಏನು ಅರ್ಥ ಇದೆ? ನಿಮಗೂ ಕೊಡಿ ನಮಗೂ ಕೊಡಿ ಅಂತಂದರೆ ಆ ಸರ್ಕಾರಕ್ಕೆ ಹೊರೆ. ಪರಿಶೀಲನೆ ಮಾಡಿ ತಲುಪಬೇಕಾದ್ರೂ ಮಾತ್ರ ತಲುಪಬೇಕು. ಬಡವ್ರಿಗೆ ತಲುಪ್ಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಎಲ್ಲರಿಗೂ ಇವರು ಹೋಲ್ಸೇಲಾಗಿ ಕೊಟ್ಬಿಟ್ಟು ಈಗ ಶ್ರೀಮಂತರಿಗೂ ಸಿಗತ್ತೆ, ಮಧ್ಯಮವ್ರಿಗೂ ಸಿಗತ್ತೆ. ಮಂಡ್ಯಕ್ಕೆ ವಿಶೇಷ ಪ್ಯಾಕೇಜ್ ಏನಾದ್ರು ನಿರೀಕ್ಷೆ ಮಾಡ್ತೀರಾ ಸರ್? ಮಂಡ್ಯ ಡೆವಲಪ್ ಆಗಿಲ್ಲ. ಕೊಡಬೇಕು, ರೈತರಿಗೆ ಅನುಕೂಲ ಆಗುವಂಥ ಪ್ಯಾಕೇಜ್ ಕೊಡಬೇಕು. ಸಿಟಿ ಡೆವಲಪ್ ಇಲ್ಲ, ತುಂಬ ಹಿಂದುಳಿದಿದೆ ನಮ್ಮ ಮಂಡ್ಯ. ಈಗ ರಾಮನಗರ ಈಗ ರೀಸೆಂಟಾಗಿ ಜಿಲ್ಲೆ ಆಗಿದ್ದು, ಅದಕ್ಕೆ ಕಂಪೇರ್ ಮಾಡಿದ್ರೆ ನಮ್ದು ಇನ್ನೂ ಒಂದು 30-40% ಹಿಂದುಳಿದಿದೆ. ಸರ್, ಏನು ಹೇಳ್ತೀರಿ? ಮಂಡ್ಯ ಡೆವಲಪ್ ಆಗಿಲ್ಲ. ಸರ್, ಮಂಡ್ಯ ಏನಾಗ್ಬಿಟ್ಟಿದೆ, ಬೆಂಗಳೂರು ಮೈಸೂರು ಮಧ್ಯ ಹಾಕಬಿಟ್ಟು ಒಂದು ದೊಡ್ಡ ಹಳ್ಳಿ ಥರ ನಿರ್ಮಾಣ ಆಗಿದೆ. ಸುಮಾರು ವರ್ಷಗಳಿಂದನೂ ಮಂಡ್ಯ ಅಂತ ಹೆಸರು ಹೇಳ್ತಾರೆ ಹೊರತು ಬಟ್ ₹1 ಅಭಿವೃದ್ಧಿನೂ ಕಾಣ್ತಿಲ್ಲ ಇಲ್ಲಿ. ಮಂಡ್ಯ ಮೊದಲೇ ಕೃಷಿ ಪ್ರಧಾನ ಜಿಲ್ಲೆ ಆದರೂ VC ಫಾರ್ಮಲ್ಲಿ ಒಂದು ಕೃಷಿ ವಿವಿ ಮಾಡ್ತಿದ್ದಾರೆ. ಅದು ಇನ್ನೂ ಪ್ರೊಸೆಸಿಂಗಲ್ಲೇ ಇದೆ ಬಿಟ್ಟರೆ ಇನ್ನು ಯಾವ ಇಂಡಸ್ಟ್ರಿಗಳು ದೊಡ್ಡ ಇಂಡಸ್ಟ್ರಿಗಳಾಗಲಿ ಇನ್ನು ಯಾವುದೂ ಇಲ್ಲಿಗೆ ಬರ್ತಿಲ್ಲ. ಅಟ್ಲೀಸ್ಟ್ ಇಂಡಸ್ಟ್ರಿಗಳು ಬೇಡ, ಅಟ್ಲೀಸ್ಟ್ ಮಂಡ್ಯ ಅಭಿವೃದ್ಧಿಗಾದರೂ ಈ ಬಜೆಟ್ನಲ್ಲಾದರೂ ಅನುದಾನ ಇಡಬೇಕು. ಯಾಕೆಂದರೆ ಪ್ರತಿ ಬಜೆಟ್ನಲ್ಲೂ ಬರೀ ಶುಗರ್ ಫ್ಯಾಕ್ಟ್ರಿ, ನೀರಾವರಿ ಇದಕ್ಕೆ ಅಂತಲೇ ಇದು ಮಾಡ್ತಾರೆ ಬಿಟ್ಟರು ಮಂಡ್ಯ ನಗರ ಅಭಿವೃದ್ಧಿಗೋಸ್ಕರ ಅಥವಾ ಮಂಡ್ಯ ಡೆವಲಪ್ಮೆಂಟ್ಗೆ ಯಾವುದಕ್ಕೂ ಬಜೆಟ್ ಇಡ್ತಿಲ್ಲ. ಈ ಬಜೆಟಲ್ಲಿ ಯಾವುದು ನಿರೀಕ್ಷೆ ಮಾಡ್ತಿದ್ವಿ, ಈ ಬಜೆಟ್ಲಾದರೂ ಸರಿ ಮಂಡ್ಯ ಅಭಿವೃದ್ಧಿಗೆ, ಮಂಡ್ಯ ಬೆಳೆಸೋದಕ್ಕೆ ಏನಾದರೂ ಬಜೆಟ್ ಇಡಬೇಕು ಅಂತೇಳಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಸರ್. ಇದಿಷ್ಟು ಮಂಡ್ಯ ಜನರ ನಿರೀಕ್ಷೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.